ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ತಲೆಬಾಗಿ ತಲೆ ಇಟ್ಟು ರಾಜ್ಯದ ಜನತೆಗೆ ಸಂದೇಶ ಕೊಟ್ಟಂತ ಒಬ್ಬ ಮುಖ್ಯಮಂತ್ರಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾರು ವಿಧಾನಸೌಧದ ಮುಂಭಾಗದಲ್ಲಿ ಕೆಂಗಾರ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮೇಲ್ಗಡೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೆದಿರ್ತಕ್ಕಂಥದ್ದು ನೋಡಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ದಿನದಿಂದ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಸಮಯವನ್ನು ತೆಗೆದುಕೊಂಡು ಏನು ತಗೊಂಡಿದ್ದಾರೆ, ಅಧಿಕಾರ ವಹಿಸ್ಕೊಂಡಿದ್ದಾರೆ. ಈ ಅಧಿಕಾರ ಪಡೆದ ನಂತರ ಸ್ವಂತಿಕೆ ಅನ್ನೋದು ಇಲ್ಲ ಅವರಿಗೆ. ವಿಧಾನಸೌಧದ ಮೆಟ್ಟಿಲ ಮೇಲೆ ತಲೆಬಾಗಿ ನಮಸ್ಕಾರ ಮಾಡಿದ್ದು ಅದು ಅವರ ಸ್ವಂತ, ಅವರಲ್ಲಿರ್ತಕ್ಕಂಥ ಗುಣ ಅಲ್ಲ. ಅದನ್ನು ಕಾಪಿ ಮಾಡಿದ್ದೇ ಇವ್ರ ಕೆಲಸ. ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ 2014ರಲ್ಲಿ ಪ್ರಧಾನಮಂತ್ರಿಗಳಾದಾಗ ಅವರು ಯಾವ ರೀತಿ ನಡ್ಕೊಂಡ್ರು ಅದನ್ನ ಇದರಲ್ಲೂ ಕಾಪಿ ಮಾಡಿದಂಥದ್ದು. ಬ್ರದರ್, ಅವಶ್ಯಕತೆ ಇಲ್ಲದೆ ಇದ್ದ ಮೇಲೆ ಈ ಯೋಜನೆ ಕೈ ಯಾಕೆ ಹಾಕೊಂಡವ್ರೆ? ಇವ್ರಿಗೆ ಅವಶ್ಯಕತೆ ಇಲ್ವಂತೆ, ಮತ್ತೆ ಯಾರಿಗ ಅವಶ್ಯಕತೆ? ಇದು ಡೆಲ್ಲಿಲಿ ಅವ್ರನ್ನ ಕರ್ಕೊಂಡೋಗಿ ಕೂರ್ಸೋರಲ್ಲ. ಈಗ ಅವರಿದನ್ನು ಮಾಡಂತ ಹೇಳಿ ಕಳಿಸಿದ್ರು. ಇಲ್ಲ, ನಾನು ಹೇಳಿದ್ದೀನೋ. ನಾನೀಗಾಗಲೇ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ, ಈ ಪ್ರಾಜೆಕ್ಟು ಬಂದಂಥದ್ದು ಯಾವ ರೀತಿ ಪ್ರಾರಂಭ ಆಗಿದೆ, ಅದು ಅಂತಿಮ ಎಲ್ಲಿತ್ತು, ಈಗ ಅದು ಮತ್ಯಾತಕ್ಕೆ ಪ್ರಾರಂಭ ಆಯ್ತಿದ್ದು, ಇದು 100 ಬಾರಿ ಜನತೆ ಮುಂದೆ ಹೇಳಿದ್ದೀನಿ. ಪಾಪ ಇವತ್ತು ಹೇಳ್ಕೊಂಡಿದ್ದಾರೆ, ದೇವೇಗೌಡರ ಹೆಸರನ್ನು ತೆಗೆದಿದ್ದಾರೆ, ಇದೇನೋ ಅಣ್ಣಾಜಿ ಅಂತ ಪದ ಬಳಸವ್ರೆ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನ ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನು ತಮ್ಮನ್ನೂ ಮಾಡ್ಕೊಳ್ಳೋದು ಬೇಡ.